ವೆಲ್ಕಮ್ ಬ್ಯಾಕ್ ಟು ತಯುಕ್ತಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಏನೋ ಟ್ರಾವೆಲಿಂಗಲ್ಲಿ ವಿಡಿಯೋ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ. ಎಸ್, ಫ್ಯಾಮಿಲಿ ಜೊತೆ ಸುಮಾರು ದಿನ ಆಗಿತ್ತು ಹೊರಗಡೆ ಹೋಗಿ. ಹಾಗಾಗಿ ಈ ಮಂತ್ ಬೇರೆ ಆಷಾಢ ಇರೋದ್ರಿಂದ ಒಂದ್ಸಲಿನಾದ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂಥೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಈ ಮಂತ್ ಬೇರೆ ಆಷಾಢ ಇರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಫ್ರೈಡೇ ಹೋಗ್ತಿಲ್ಲ, ಬದಲಿಗೆ ಸ್ಯಾಟರ್ಡೇ ಮಿಡ್ನೈಟ್ 2:30 ಟ್ರೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆದರೂ ಕೂಡ ಸಂಡೇನೂ ತುಂಬಾ ಕ್ರೌಡ್ ಇರುತ್ತೆ, ಬಟ್ ಶುಕ್ರವಾರದಷ್ಟು ಇರೋದಿಲ್ಲ ಅಂತ ಅಂದ್ಕೊಂಡು ನಾವೆಲ್ಲರೂ ಕಾನ್ಫಿಡೆಂಟಾಗಿ ಹೋಗ್ತಾ ಇದ್ದೀವಿ. ಪಾಪ ನನ್ನ ಮಗಳು 1:30 ಎದ್ದು ಹತ್ಕೊಂಡು ಇಲ್ಲಿ ಆ್ಯಕ್ಟಿವಾಗಿ ಆಟಾಡ್ತಿದ್ದಾಳೆ. ಇನ್ನು ಮತ್ತೆ ಅಂತ ಬಂದರೆ ಏನೋ ಸ್ಪೆಷಲ್ ಕುಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು 2:30 ರಾತ್ರಿಲಿ ನೋಡ್ತಾ ಕೂತಿದ್ದಾರೆ ಇವರು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಒಂದೊಂದೇ ವಿಕೆಟ್ ಡಮರು ಫೈನಲಾಗಿ ನೋಡಿ ಎಲ್ಲರೂ ಕೂಡ ಹಂಗೆ ತಾಚಿ ಮಾಡಿಬಿಟ್ಟಿದ್ರು. ನಮ್ಮ ಅಂಕಲ್ ಕುಂತಲ್ಲಿ, ನನ್ನ ಮಗ ಮಲ್ಕೊಂಡು, ನನ್ನ ಮಗಳಂತೂ ಬಾಯಿ ಬಿಟ್ಕೊಂಡೆಲ್ಲ ಮಲಗಿಬಿಟ್ಟಿಲ್ಲ. ಫೈನಲಾಗಿ ಮೈಸೂರು ರೀಚ್ ಆದಾಗ 5:15 ಆಗಿತ್ತು. ಯಾರನ್ನ? ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಫ್ಯಾಮಿಲಿ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಪ್ರಕಾಶ್ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ನಮ್ಮ ಮಾವಂಗೆ ಹೇಳ್ತಿದ್ರೆ ನಮ್ಮ ಅತ್ತೆ ಯಾರನ್ನ ಅಂತ ತಿರುಗಿ ನೋಡ್ತಾಯಿದ್ರು. ಆ್ಯಂಡ್ ಸಿಟಿ ಬಸ್ ಸ್ಟಾಪ್ ತನಕ ಬಸ್ಸಲ್ಲಿ ಹೋದ್ವಿ ನಾವು. ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ಕ್ಯೂ ಮಾಡಿಬಿಟ್ಟಿದ್ದಾರೆ ಗೈಸ್. ಅಲ್ಲೇ ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕು ಅಂತೆಲ್ಲ. ಆದಮೇಲೆ 2 ಬಸ್ ಬಂತು. ತುಂಬ ಕ್ರೌಡ್ ಇರೋದ್ರಿಂದ ಏನೋ ಲೈನೆಲ್ಲ ಕ್ರಾಸ್ ಮಾಡಿ ಎಲ್ಲ ಜಂಪ್ ಮಾಡಿ ಎಲ್ಲ ಹೊರಟೋದ್ರು. ಆದಮೇಲೆ ಇನ್ನೊಂದು ಬಸ್ ಹತ್ಕೊಂಡ್ವಿ ನಾವು. ಅದು ನೋಡಿದ್ರೆ ಬೆಟ್ಟದ ಮೇಲ್ಗಡೆ ಹೋಗುತ್ತೆ ಅಂತ ಗೊತ್ತಾಯಿತು. ಅಯ್ಯೋ, ನಾವು ಬೆಟ್ಟ ಹತ್ಬೇಕಲ್ಲ ಅಂದ್ಬಿಟ್ಟು ವಾಪಸ್ ಇಳಿದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವು ಬೆಟ್ಟದ ಹತ್ರ ರೀಚ್ ಆದಾಗ 6 ಆಗಿತ್ತು. ಎಲ್ಲರಿಗೂ ಸ್ವಲ್ಪ ಎನರ್ಜಿ ಡೌನ್ ಆಗಿತ್ತು ಕ್ಯೂನಲ್ಲೆಲ್ಲ ನಿಂತು ಬಸ್ ಸ್ಟ್ಯಾಂಡಲ್ಲಿ ಅಂತ ಹೇಳ್ಬಿಟ್ಟು 1 ಕಪ್ ಕಾಫಿ ಕುಡ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡಿಯೋದಕ್ಕೆ ಅಂತ ಹೋಗ್ತಿದ್ದೀವಿ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು, ನಮ್ಮ ಆಂಟಿ ಅಂಕಲ್ ಅಂತೂ ಟೀ ಕುಡ್ದಿರೋ ಎನರ್ಜೆಟಿಕ್ಕಲ್ಲೇ ಬೆಟ್ಟ ಪೂರ್ತಿ ಅರ್ಶಿನ ಕುಂಕುಮ ಕರ್ಪೂರ ಎಲ್ಲ ಹಚ್ಕೊಂಬರ್ತೀನಿ ಅಂತ ಡಿಸೈಡ್ ಮಾಡಿ ಪರ್ಚೇಸ್ ಮಾಡಿಕೊಂಡು ಫೈನಲಾಗಿ ಈಗ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ ನಾವು ಬೆಟ್ಟ ಹತ್ತೋಕ್ಕೆ. ಅಲ್ಲೇ ಇರು ಬಂದಿರು ಇಲ್ಲೇ ನಂದಿ ಇಲ್ತಿದ್ದಾಗ ಮೇಲ್ಗಡೆ ಬಂದಿವಿ. ಸೊ ಕ್ಲೈಮೇಟ್ ಮಾತ್ರ ಫುಲ್ಲು ಚಿಂದೆ ಆಗಿತ್ತು ಗೈಸ್. ಇವಾಗ ಮಾನ್ಸೂನ್ ಆಗಿರೋದ್ರಿಂದ ಫುಲ್ಲು ಕ್ಲೌಡಿನೇ ಇತ್ತು, ಫುಲ್ ಫಾಗ್ ಎಲ್ಲ ಇತ್ತು. ನೋಡ್ತಿದ್ದೆ ನಂದಿ ಹಿಲ್ಸ್ ಫೀಲ್ ಕೊಡ್ತಾಯಿತ್ತು ನಮಗೆ. ಅಲ್ಲಿ ನೋಡಿದರೆ ಇನ್ನೊಬ್ಬರು ಬ್ಲಾಗರ್ ಕೂಡ ವೀಡಿಯೋಸ್ ಮಾಡ್ಕೊಳ್ತಾ ಇದ್ರು. ಬ್ಲಾಗರ್ಸ್ ಫೇಸ್ ಟು ಫೇಸ್ ಆದಾಗ ಸಿಲ್ಲಿ ಅನಿಸ್ತಾ ಇರುತ್ತೆ ನಮಗೇನೆ, ಅವರವರೇ ಮಾತಾಡ್ಕೊಳ್ತಿರೋದು ನೋಡಿ. ಇನ್ನು ಏಜೆಡ್ ಪರ್ಸನ್ಸ್ಗಳೇನಾದರೂ ನೋಡಿದ್ರೆ ಪಾಪ ಅವರಿಗೆ ಇದೆಲ್ಲ ಗೊತ್ತಿರಲ್ಲ ಬ್ಲಾಗರ್ಸ್ ಅಂತ ಹೇಳಿ. ಇವ್ನಿಗೇನು ತಲೆ ಕೆಟ್ಟೈತಾ, ಒಬ್ಬೊಬ್ಬನೇ ಮಾತಾಡ್ಕೊತಿದ್ದಾನೆ ಅಂತೆಲ್ಲ ಮಾತಾಡ್ತಾಯಿದ್ರು. ನಮಗೂ ಹಿಂಗೆ ಅನ್ಕೊಳ್ತಾರೇನೋ ಅಂತ ಅಂದ್ಕೊಂಡೆ ನಾನು ಬಂದೆ. ಬೆಟ್ಟದ ಮೇಲೆ ರೀಚ್ ಆದಾಗ 7:45 to 8 o'clock ಆಗಿತ್ತು. ಸ್ಟಿಲ್ ನೋಡಿ 8 o'clock ಆಗಿದ್ರೂ ಕೂಡ ಆ ದೇವಸ್ಥಾನದ ಗೋಪುರನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಫಾಗಿಂದನೇ ತುಂಬಿತ್ತು. ಸಖತ್ತಾಗಿತ್ತು ಮಾತ್ರ ಕ್ಲೌಡು. ಫಸ್ಟ್ ವೀಕ್ ಹೋದವರಿಗೆಲ್ಲ ಮೆಟ್ಲು ತನಕ ಈ ಥರ ಪ್ಯಾರಾಗೇಟ್ ಹಾಕಿರಂತ ಅಷ್ಟು ಕ್ಯೂ ಇತ್ತಂತೆ. ನಮ್ಮ ಲಕ್ಕು ಸ್ಟಾರ್ಟಿಂಗ್ ಏನು ಅಷ್ಟು ಕ್ಯೂ ಇರಲಿಲ್ಲ, ಏನು ಅಷ್ಟೊಂದು ರಶ್ ಇಲ್ಲ. ನಾವು ನೋಡಿರೋ ಪ್ರಕಾರ ಫುಲ್ಲು ರಶ್ ಇರುತ್ತೆ ಅಂತ ಅಂದ್ಕೊಂಡು ಬಂದಿದ್ವಿ. ಸ್ಟಿಲ್ ಏನೂ ಅಷ್ಟು ರಶ್ ಇಲ್ಲ ಗೈಸ್, ಆರಾಮಾಗಿ ಬರ್ಬೋದು.
ನಾವೇನು ಅಷ್ಟು ಕ್ರೌಡ್ ಇರಲಿಲ್ವಲ್ಲ, ಫುಲ್ಲು ಖಾಲಿ ಖಾಲಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಬಂದುಬಿಟ್ವಿ. ಒಳಗಡೆ ಬಂದು ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಕ್ರೌಡ್ ಕಾಣಿಸ್ತಾ ಬಂತು ನಮಗೆ. ಆ್ಯಂಡ್ ನಮಗಂತೂ ಬೇಜಾರೇ ಆಗಲಿಲ್ಲ, ಬಿಕಾಸ್ ನಮ್ಮ ಮಂಡ್ಯ ಹುಡುಗರು ಸಿಕ್ಕಿದ್ರು. ನಿಮಗೆ ಗೊತ್ತಿರುತ್ತಲ್ಲ ನಮ್ಮ ಮಂಡ್ಯ ಲ್ಯಾಂಗ್ವೇಜ್ ಎಷ್ಟು ಎನರ್ಜಿನ ಬೂಸ್ಟ್ ಮಾಡುತ್ತೆ ಅಂತ. ಲಿಟ್ರಲಿ ನೋಡ್ತಾ ನೋಡ್ತಾ ನಮಗೆ 4 ಅವರ್ಸ್ ನಿಂತ್ಕೊಂಡು ವೆಯ್ಟ್ ಮಾಡಿದ್ದೀವಿ. ನಮಗೆ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ ಅಂತಾನೆ ಅನ್ನಿಸ್ತಾ ಇರಲಿಲ್ಲ. ಸೊ ಸಖತ್ ಮಜಾ ಮಾಡಿಕೊಂಡೇ ಹೋದ್ವಿ ದೇವಿ ದರ್ಶನ ಮಾಡೋದಕ್ಕೆ ಅಂತೇಳಿ. ಓ ಮೈ ಗಾಡ್, ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಗೈಸ್. ನೋಡ್ಕೊ, ಓ ದೇವ್ರೆ, ವೆದರ್ ಮಾತ್ರ ಸಖತ್ತಾಗೈತೆ ಗೈಸ್. ಫುಲ್ ಫಾಗು, ತುಂಬ ಚೆನ್ನಾಗಿದೆ. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ಮಾವಿನಕಾಯಿ ಮತ್ತು ಫುಲ್ಲು ಫ್ಲವರ್ಸ್ಗಳಿಂದನೇ ತುಂಬಿಸ್ಬಿಟ್ಟಿದ್ರು. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಫೈನಲಾಗಿ ಏನು ಅನ್ನಿಸ್ತು ಅಂದರೆ ದೇವಿ ಸ್ವಲ್ಪ ದೂರ ಇರೋ ಥರ ಫೀಲ್ ಆಯಿತು. ಅಷ್ಟು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಗೈಸ್. ಅದೆಲ್ಲ ಆದಮೇಲೆ ಫುಲ್ ಎನರ್ಜಿ ಡ್ರಾಪ್ ಆಗಿತ್ತು. ಮತ್ತು ಎಲ್ಲ ಮುಗಿಸಿ ದೇವಸ್ಥಾನದ ಪ್ರಸಾದ ತಿಂದ್ಕೊಂಡು ಎನರ್ಜಿ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಅದೇ ಎನರ್ಜಿಯಲ್ಲಿ ಮೆಟ್ಲೂ ಇಳಿದು ಬಿಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋದರು. ತುಂಬ ಊಟ ಮಾಡಿಕೊಂಡು ಇಳಿತಾ ಇದ್ದರೆ ಫುಲ್ಲು ಸ್ವರ್ಗನೇ ಕಾಣಿಸ್ತಾ ಇತ್ತು ಗೈಸ್. ಹತ್ತಬೇಕಾದ್ರೆ ಏನು ಅನ್ನಿಸ್ತಿರ್ಲಿಲ್ಲ, ಬಟ್ ಇಳಿಬೇಕಾದ್ರಂತೂ ನಾವೆಲ್ಲೋ ಕಾಲಿಟ್ರೆ ಅದಿನ್ನೆಲ್ಲ ಹೋಗ್ತಾಯಿತ್ತು. ಎಲ್ಲರೂ ಫುಲ್ ಶೇಕ್ ಆಗ್ತಿದ್ದೀವಿ ನಾವು ಅಂದ್ಕೊಂಡೆಲ್ಲ ಇಳಿತಾ ಇದ್ರು. ದೇರ್ ಇಸ್ ನೋ ಆಪ್ಷನ್, ಲಿಟ್ರಲಿ ಇಳಿಲೇಬೇಕು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಗೈಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ನನ್ನನ್ನು ಜಾಸ್ತಿ ಮಿಸ್ ಮಾಡ್ತೀರಿ, ಜಾಸ್ತಿ ಬ್ಲೆಸ್ ಮಾಡ್ತೀರಿ ಗೈಸ್. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.